ಬೀದರ್ನ ಹೊರವಲಯದಲ್ಲಿರುವ ದಿ ಇನ್ಫಿನಿಟಿ ಶಾಲೆ ಆವರಣದಲ್ಲಿ ಸಮನ್ವಯ 2026 ಶೀರ್ಷಿಕೆಯಡಿ ವಾರ್ಷಿಕ ಪೋಷಕರ ಸಮ್ಮೇಳನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಶೆಟ್ಟಿಯವರು ಮಾತನಾಡಿ, ಬೀದರ್ನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಉತ್ತಮ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟಡವನ್ನು ಕಟ್ಟಿ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನು ಇಲ್ಲಿ ಹೇಳಿಕೊಡಲಾಗ್ತಾ ಇದೆ. ಮಕ್ಕಳನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಹಲವಾರು ಕಾರ್ಯಕ್ರಮ ಆಯೋಜನೆ ಮಾಡುವುದು ಸಹಜ. ಆದರೆ ಇವತ್ತು ಬಹಳ ವಿಶಿಷ್ಟ ವಿಭಿನ್ನ ಎಂಬಂತೆ ಪಾಲಕರನ್ನ ಮಾತ್ರ ಕೇಂದ್ರವನ್ನಾಗಿಟ್ಟುಕೊಂಡು ಸಮನ್ವಯ 2026 ಕಾರ್ಯಕ್ರಮ ಪೋಷಕರ ಸಮ್ಮೇಳನ ಆಯೋಜನೆ ಮಾಡಿದ್ದು ಶ್ಲಾಘನೀಯಕರ. ಇವತ್ತು ಪಾಲಕರು ಹಲವಾರು ವಿಷಯಗಳ ಬಗ್ಗೆ ಮುಖಾಮುಖಿ ಚರ್ಚೆ ಮಾಡಿದ್ದಾರೆ. ಮಕ್ಕಳ ಶಿಕ್ಷಣದ ಬಗ್ಗೆ ಇವತ್ತು ಶಿಕ್ಷಕರನ್ನ ಮಾತ್ರ ನೇರ ಹೊಣೆಯನ್ನಾಗಿ ಮಾಡ್ತೇವೆ. ಆದರೆ ಇಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಪಾಲಕರನ್ನೊಳಗೊಂಡು ಚರ್ಚೆ ಸಮನ್ವಯ ಮಾಡಿದ್ದು ಇದೇ ಮೊದಲು. ಶಾಲೆ ಹಾಗೂ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಶುಭ ಕೋರಿದರು. ಇದೇ ವೇಳೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ನಿರಂಜನ್ ಶೀಲವಂತ್ ಅವರು ಮಾತನಾಡಿ, ಸಮನ್ವಯ 2026 ಶೀರ್ಷಿಕೆಯಡಿ ಪಾಲಕರ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಶಿಕ್ಷಕರು ಪಾಠ ಮಾಡಿದ್ರೆ ಶಿಕ್ಷಕರು ಹೇಳಿದನ್ನ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಕೂಡ ಪಾಲನೆ ಮಾಡ್ತಾರೆ. ಪಾಲಕರು ಕೇವಲ ಭಾಗವಹಿಸುವಿಕೆ ಅಷ್ಟೇ ಅಲ್ಲದೆ ಭಾಗಿದಾರಿಯನ್ನಾಗಿ ಮಾಡುವುದೇ ಇದರ ಮೂಲ ಉದ್ದೇಶವಾಗಿತ್ತು. ಕೇವಲ ಶಾಲಾ ವಿದ್ಯಾರ್ಥಿಗಳು ಮಾತ್ರ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಹೇಳುವಂತದ್ದಲ್ಲ, ಬದಲಾಗಿ ಪಾಲಕರು ಕೂಡ ಶಾಲೆ ನಮ್ಮದು, ನಮ್ಮ ಜವಾಬ್ದಾರಿ, ಇಲ್ಲಿ ಕಲಿಯುವ ನಮ್ಮ ಮಗುವಿನ ಜವಾಬ್ದಾರಿ ಕೂಡ ನಮ್ಮದೇ ಎನ್ನುವ ಭಾವನೆ ಮೂಡಿಸುವುದಾಗಿದೆ. ಸುಮಾರು 250ಕ್ಕೂ ಅಧಿಕ ಪಾಲಕರು ಹಾಗೂ ಶಾಲಾ ಸಿಬ್ಬಂದಿ ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಯಾವುದೇ ಒಂದು ಸಂಸ್ಥೆಯಲ್ಲಿ ಬೆಳಿಬೇಕಾದ್ರೆ ಹೊಂದಾಣಿಕೆ ಬಹಳ ಮುಖ್ಯವಾಗಿರುತ್ತದೆ. ಶಿಕ್ಷಣ ಸಂಸ್ಥೆ ಪಾಲಕರ ಹೊಂದಾಣಿಕೆಯಿಂದ ಶಾಲೆಯನ್ನ ಇನ್ನಷ್ಟು ಬಲಪಡಿಸುವುದು, ಶಾಲೆಯಿಂದ ವಿದ್ಯಾರ್ಥಿಗಳ ಬಲವರ್ಧನೆ ಆಗಬೇಕು ಎನ್ನುವುದೇ ನಮ್ಮ ಮೂಲ ಆಶಯವಾಗಿದೆ ಎಂದು ತಿಳಿಸಿದರು. ಶಾಲೆಯಲ್ಲಿ ಶಿಸ್ತು ಕಾಪಾಡುತ್ತೇವೆ. ನಮಗೆ ವಿದ್ಯಾರ್ಥಿಗಳೇ ಅಂಬಾಸಿಡರ್ಸ್, ನಮಗೆ ಪಾಲಕರೇ ಅಂಬಾಸಿಡರ್ಸ್ಗಳು. ನಮ್ಮ ವಿದ್ಯಾರ್ಥಿಗಳು ನಾಳೆ ಆಗಿದ್ರೆ ಪಾಲಕರು ನಮ್ಮೊಟ್ಟಿಗಿರುವ ಕೋ ಕ್ರಿಯೇಟರ್ಸ್ ಆಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಲಿಂಗಾಯತ ಮಹಾಮಠದ ಪ್ರಭುಲಿಂಗ ಸ್ವಾಮಿಗಳು ಹಾಗೂ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ಆಡಳಿತಾಧಿಕಾರಿ ಲಕ್ಷ್ಮೀ ಮುಗುಳಿ ಅವರು ಮಾತನಾಡಿದರು. ಇದೇ ಕಾರ್ಯಕ್ರಮದಲ್ಲಿ ವೀರಲೋಕ ಪುಸ್ತಕ ಸಂಸ್ಥೆಯ ರೂವಾರಿಗಳಾಗಿರುವ ಸಮಾಜ ಸೇವಕರಾದ ಗುರುನಾಥ ರಾಜಗಿರ ಅವರು ಹಾಗೂ ಗೌರವ ಡಾಕ್ಟರೇಟ್ ಪುರಸ್ಕೃತರಾಗಿರುವ ವಿಶ್ರಾಂತ ಪ್ರಾಂಶುಪಾಲರು ಡಾಕ್ಟರ್ ಶಿವಶಂಕರ್ ಟೋಕ್ರಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತು ನಾನು ಇನ್ಫಿನಿಟಿ ಶಾಲೆಯ ಈ ಸಮನ್ವಯ 2026 ಸಮಾರಂಭದಲ್ಲಿ ಇವತ್ತು ಭಾಗವಹಿಸಿದ್ದೀನಿ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಬೀದರ್ನಲ್ಲಿ ಇಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಇಂಥ ಒಂದು ಉತ್ತಮವಾದ ಕಟ್ಟಡದಲ್ಲಿ ಈ ಶಾಲೆಯನ್ನು ಆರಂಭ ಮಾಡಿದ್ದು. ಬಹುಶಃ ಶಾಲೆಯಲ್ಲಿ ಬಂದ ನಂತರ ನಾನು ಅರ್ಥ ಮಾಡ್ಕೊಂಡಿದ್ದು, ಬಹುಶಃ ಶಾಲೆಯಲ್ಲಿ ಶಿಕ್ಷಣ ಜೊತೆನೇ ಒಂದಿಷ್ಟು ಸಂಸ್ಕೃತಿ ಮತ್ತು ಸಂಸ್ಕಾರಕ್ಕೆ ಭಾಳ ಹೆಚ್ಚಿನ ಒತ್ತುಗಳನ್ನು ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಹೀಗಾಗಿ ನಾನು ಈ ಸಂಸ್ಥೆಯ ಗೌರವಾನ್ವಿತ ಸಂಸ್ಥಾಪಕರಾಗಿರುವಂಥ ನಿರಂಜನ್ ಶೀಲವಂತ್ ಸರ್ ಅವರಿಗೂ, ಈ ಸಂಸ್ಥೆಯ ಆಡಳಿತಾಧಿಕಾರಂಥ ಶ್ರೀಮತಿ ಲಕ್ಷ್ಮೀ ಮುಗುಳಿ ಮ್ಯಾಮ್ಗೂ ನಾನು ಬೀದರ್ ಜನತೆ ಪರವಾಗಿ ಹಾರ್ದಿಕವಾದ ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೀನಿ. ಸಹಜವಾಗಿ ನಾವು ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅದು ಮಕ್ಕಳನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡುವಂಥ ಅನೇಕ ಕಾರ್ಯಕ್ರಮ ನಾವೆಲ್ಲ ನೋಡಿದ್ದೀವಿ. ಆದರೆ ಇವತ್ತು ಬಹಳ ವಿಶಿಷ್ಟವಾಗಿ ಮತ್ತು ಬಹಳ ವಿಭಿನ್ನವಾದಂಥ ಕಾರ್ಯಕ್ರಮ ಇವತ್ತು ಈ ಶಾಲೆಯಲ್ಲಿ ನಾನು ನೋಡಿದೆ. ಯಾಕಂದರೆ ಆ ಶಾಲೆಗೆ ನಾನು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುವಂಥ ಸಂದರ್ಭದಲ್ಲಿ ಒಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಯಾರು ಕಾರಣರು ಅಂತ, ಏನು ಶಿಕ್ಷಕರು ಅಥವಾ ಪಾಲಕರು ಅಥವಾ ಆ ಸಂಸ್ಥೆಯವರು, ಹಿಂಗೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈ ಚರ್ಚೆಗಳನ್ನು ಇಟ್ಕೊಂಡಿದ್ದು ನಿಜವಾಗ್ಲೂ ಭಾಳ ಖುಷಿ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮಕ್ಕಳ ಭವಿಷ್ಯದ ಬಗ್ಗೆ, ಅವ್ರ ಶಿಕ್ಷಣದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವೆಲ್ಲ ಪಾಲಕರಾದರೂ ಶಿಕ್ಷಕರ ಮೇಲೆ ಹೊರ್ತೀವಿ, ಶಿಕ್ಷಕರಾದರೂ ಇಲ್ಲ ಪಾಲಕರ ಜವಾಬ್ದಾರಿ ಅಂತ ಅನ್ಕೋತಾರೆ. ಹೀಗಾಗಿ ಈ ಪಾಲಕರನ್ನು ಮತ್ತು ಶಿಕ್ಷಕರನ್ನ ಮುಖಾಮುಖಿ ಮಾಡುವಂಥ ಒಂದೇನು ಸಂದರ್ಭ ಇವತ್ತು ಏರ್ಪಾಡು ಮಾಡಿದ್ದು ನಿಜವಾಗ್ಲೂ ಭಾಳ ಖುಷಿಪಟ್ಟಿದೆ. ಯಾಕಂದರೆ ನಿಜವಾಗ್ಲೂ ಬೀದರಿಂದ ಸ್ವಲ್ಪ ದೂರ ಆಗಿದ್ದರೂ ಸಹ ಇಲ್ಲಿರುವಂಥ ಸುತ್ತಮುತ್ತ ಪ್ರಕೃತಿಯ ಒಂದು ವಾತಾವರಣ ನೋಡಿದರೆ ಮಕ್ಕಳಲ್ಲಿ ಏಕಾಗ್ರತೆ ಸಹಜವಾಗಿಯೇ ಬಂದುಬಿಡುತ್ತೆ. ಭಾಳ ಉತ್ತಮವಾದ ಕ್ಲಾಸ್ ರೂಮ್ಗಳನ್ನು ಸಹ ಮಾಡಿದ್ದಾರೆ. ಹೀಗಾಗಿ ನಿಜವಾಗ್ಲೂ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಭಾಳ ಖುಷಿ ಕೊಟ್ಟಿದೆ. ಮತ್ತು ಭಾಳ ವಿಶೇಷವಾಗಿ ಪಾಲಕರನ್ನೇ ಇಟ್ಕೊಂಡು ಅನೇಕ ವಿಚಾರಗಳನ್ನು, ಚರ್ಚೆಗಳನ್ನು ಈ ಸಂದರ್ಭದಲ್ಲಿ ಅವರು ಆಯೋಜನೆ ಮಾಡಿದ್ದು ಭಾಳ ಖುಷಿ ಕೊಟ್ಟಿದೆ. ಹೀಗಾಗಿ ಇಂಥ ಶಾಲೆಗಳು ಇನ್ನೂ ಭಾಳ ಚೆನ್ನಾಗಿ ಆಗಲಿ, ಇನ್ನೂ ಶಾಲೆಯ ಸಂಖ್ಯೆ ಹೆಚ್ಚಿಸಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ನಾನು ಕೋರ್ತೀನಿ. ಧನ್ಯವಾದಗಳು. ಆಲ್ರೆಡಿ ಈ ಸಮನ್ವಯ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಮ್ಮ ಸಜ್ಜನ್ ಶೆಟ್ಟಿಯವರು ಕೊಟ್ಟಿದ್ದಾರೆ. ಅದರ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ಇದು ಒಂದು ಘೋಷಣೆ. ಶಿಕ್ಷಣವನ್ನು ಒಬ್ಬರೇ ನಡೆಸಲು ಸಾಧ್ಯವಿಲ್ಲ ಎಂಬ ಒಂದು ಘೋಷಣೆ. ಶಾಲೆ ಮತ್ತು ಪೋಷಕರು ಸೇರಿ ನಡೆದುಕೊಂಡಾಗಲೇ ಶಿಕ್ಷಣ ಪೂರ್ಣವಾಗುತ್ತದೆ ಎನ್ನುವಂಥ ಒಂದು ಘೋಷಣೆ.
ಅದೇ ಸಮನ್ವಯತೆ, ಅದೇ ಸಮನ್ವಯತೆಯ ಆತ್ಮ. ಸಮನ್ವಯ ಅಂದರೆ ಹೊಂದಾಣಿಕೆ. ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದಾರೆ. ಮನಸ್ಸುಗಳು ಹೊಂದಿದಾಗ ವಿಶ್ವಾಸ ಬೆಳೀತದೆ. ವಿಶ್ವಾಸ ಬೆಳೆದಾಗ ಸಂಸ್ಥೆಗಳು ಬಲವಾಗ್ತವೆ. ಆಮೇಲೆ ಸಂಸ್ಥೆಗಳು ಬಲವಾದಾಗ ಮಕ್ಕಳು ಉನ್ನತಿಗೆ ಇರ್ತಾರೆ. ಇದು ನಮ್ಮ ಸದುದ್ದೇಶ. ಈ ಕಾರಣದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆಲ್ರೆಡಿ ಹೇಳೇ ಆಗಿದೆ, ಇದು ಆರಂಭ ಮಾತ್ರ, ಇದು ಎಂಡ್ ಅಲ್ಲ. ಇದು ಒಂದೇ ಕಾರ್ಯಕ್ರಮ ಎಂಡ್ ಮಾಡಲ್ಲ. ಇನ್ನು ಮುಂದೆ ನಮ್ಮ ಶಾಲೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಪೇರೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ನಾವು ಮಾಡ್ತೇವೆ. ಕಳೆದ ಎಷ್ಟೋ ವರ್ಷಗಳಿಂದ ಇನ್ಫಿನಿಟಿ ಶಾಲೆಯಿಂದ ನಾವು ನಿಷ್ಠೆಯಿಂದ ನಿರ್ಮಿಸ್ತಾ ಇದ್ದೇವೆ. ಇನ್ನು ಭಾಳ ಮಾಡಬೇಕು. ಇಟ್ ಇಸ್ ಜಸ್ಟ್ ಅ ಬಿಗಿನಿಂಗ್. ನಾವು ಬರೀ 2 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಬರೀ 40,000 ಸ್ಕ್ವೇರ್ ಫೀಟ್ ಕಟ್ಟಿದ್ದೇವೆ. ಇನ್ನೊಂದು 1,00,000 ಸ್ಕ್ವೇರ್ ಫೀಟ್ ಕಟ್ಟಬೇಕು. ಕಟ್ಟಡವನ್ನು ಅದರ ಅಳತೆಗುಣವಾಗಿ ಹೇಳೋದಕ್ಕಿಂತ ನಮ್ಮ ಶಾಲೆಯಲ್ಲಿ ಬರೀ 375 ಮಕ್ಕಳಿದ್ದಾರೆ, ಇನ್ನೂ 1,000 ಮಕ್ಕಳಿಗೆ ಜಾಗ ಇದೆ. ಅದನ್ನು ನಾವು ಮಾಡಬೇಕು. ಅಷ್ಟೇ ಅಲ್ಲ, ಶಾಲೆಯಲ್ಲಿ ಬರೀ ಇವತ್ತು ಭಾಳ ಕಮ್ಮಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಭಾಳ ಇನ್ನೂ ಸಾಕಷ್ಟು ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಿದ್ದೀವಿ. ನೀವೆಲ್ಲರೂ ಸೇರಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಭಾಗವಹಿಸಿದ್ದೀರಿ. ಕಮಿಂಗ್ ಬ್ಯಾಕ್ ಟು ಅವರ್ ಪ್ಲ್ಯಾನ್, ನಮ್ಮ ಶಾಲೆಯ ಒಂದು ಮುಂದಿನ ಪ್ಲ್ಯಾನ್ ಏನು, ಮುಂದಿನ ವರ್ಷ ನಾವು ಏನು ಮಾಡ್ತಾಯಿದ್ದೀವಿ. ಬರೀ ಈ ಪ್ಲೇಗ್ರೌಂಡ್ ಮಾಡಿದ್ದೀವಿ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ. ಅದು ಗ್ರೋ ಅದು ಅದ್ರ ಜೊತೆ ಮುಂದೆಲ್ಲ ಏನೆಲ್ಲ ಮಾಡಬೇಕನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ತೋರಿಸ್ತೇನೆ. ಅದಕ್ಕಿಂತ ಮೊದಲು 1-2 ವಿಷಯಗಳನ್ನು ಶೇರ್ ಮಾಡ್ತೇನೆ. ಸ್ನೇಹಿತರೆ, ಇದು ಒಂದು ಕನಸಲ್ಲ, ಇದೊಂದು ಬದ್ಧತೆ. ಆದರೆ ಒಂದು ವಿಷಯನ ನಾನು ಸ್ಪಷ್ಟ ಮಾಡಲಿಕ್ಕೆ ಇವತ್ತಿನ ದಿವಸ ನಿಮ್ಮಿದ್ರು ನಾನು ಕೇಳ್ತಾ ಇದ್ದೇನೆ. ಸಮುದಾಯದ ಬಲವಿಲ್ಲದೆ ಯಾವುದೇ ಶಾಲೆ ಉನ್ನತಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ನಾವು ಶ್ರೇಷ್ಠತೆ ಬಯಸಿದರೆ ನಮ್ಮ ಮಾನದಂಡಗಳನ್ನು, ಬೆಂಚ್ ಮಾರ್ಕ್ಸ್ಗಳನ್ನು ನಾವು ಬದಲಾಯಿಸಬೇಕು. ಸೊ ನಾವು ಬೆಳವಣಿಗೆ ಬಯಸಿದರೆ ಶಿಸ್ತನ್ನು ಕಾಪಾಡಬೇಕು. ನಾವು ಪ್ರತಿಷ್ಠೆ ಬಯಸಿದರೆ ನಾವು ಸ್ವಂತ ರಾಯಭಾರಿಗಳಾಗಬೇಕು. ವಿ ಥಿಂಕ್ ದ್ಯಾಟ್, ವಿ ಬಿಲೀವ್ ದ್ಯಾಟ್ ಪೇರೆಂಟ್ಸ್ ಆರ್ ಅವರ್ ಅಂಬಾಸಿಡರ್ಸ್, ಅವರ್ ಚಿಲ್ಡ್ರನ್ ಅವರ್ ಅಂಬಾಸಿಡರ್ಸ್, ಆ್ಯಂಡ್ ದೇ ಟೇಕ್ ಇಟ್ ಫಾರ್ವರ್ಡ್. ಅವರು ಪೇರೆಂಟ್ಸ್ ಬೇರೆ ಹೇಳ್ತಾರೆ, ಬೇರೆ ಈ ವರ್ಡ್ ಆಫ್ ಮೌತ್ ಕಂಟಿನ್ಯೂ ಆಗ್ತದೆ. ಅದಕ್ಕಾಗಿ ಈ ಒಂದು IPLC ಒಂದು ವೇದಿಕೆ. ಒಂದು ವಿಷಯನ ಇನ್ನೊಂದು ನಾನು ಭಾಳ ಕ್ಲಿಯರಾಗಿ ಇವತ್ತಿನ ದಿವಸ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಭಾಳ ಒಂದು ಅತ್ಯಂತ ಪ್ರಮುಖವಾದ ವಿಷಯ ಅದು. ಅದೇನಂತಂದರೆ, ಪೋಷಕರು ಗ್ರಾಹಕರಲ್ಲ. ಪೇರೆಂಟ್ಸ್ ಆರ್ ನಾಟ್ ಕಸ್ಟಮರ್ಸ್. ಪೋಷಕರು ಸಹ ನಿರ್ಮಾತೃಗಳು, ದೇ ಆರ್ ಕ್ರಿಯೇಟರ್ಸ್. ಶಿಕ್ಷಕರು ಉದ್ಯೋಗಿಗಳಲ್ಲ, ಅವರು ಭವಿಷ್ಯ ನಿರ್ಮಾಣಕಾರರು. ಅದೇ ರೀತಿ ನಮ್ಮ ಮಕ್ಕಳು ಕೇವಲ ವಿದ್ಯಾರ್ಥಿಗಳಲ್ಲ, ಅವರು ನಮ್ಮ ನಾಳೆ, ದೇ ಆರ್ ಅವರ್ ಟುಮಾರೋ. ಸೊ ಆ ಒಂದು ವಿಷಯಕ್ಕೆ ನಾವು ಹೇಳುತ್ತಾ, ಮುಂದಿನ ವರ್ಷ ನಾವು ಏನು ಕಾರ್ಯಕ್ರಮಗಳನ್ನು, ಏನೆಲ್ಲ ಇನಿಷಿಯೇಟಿವ್ಸ್ ಮಾಡಬೇಕಂತಿದ್ದೀವಿ ಅನ್ನೋ ಒಂದು ವಿಡಿಯೋ ತೋರಿಸ್ಬಿಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. We build an institution which is a legacy institution which will outlive us. ನಾವು ಇವತ್ತಿನ ದಿವಸ ನಮ್ಮ ಜನ್ರೇಷನ್ ಮಾಡ್ತಾ ಇಲ್ಲ, ನಮ್ಮ ಮುಂದಿನ ಜನ್ರೇಷನ್ ಮಾಡ್ತಾ ಇದ್ದೇವೆ. ಭಾಗವಹಿಸುವಿಕೆಯಿಂದ ಪಾಲುದಾರಿಕೆಗೆ ಸಾಗೋಣ. ಈ ಸಮನ್ವಯದ ಒಂದು ಉದ್ದೇಶ ಏನಂತಂದ್ರೆ ಬರೀ ಪಾರ್ಟಿಸಿಪೇಷನ್ ಅಲ್ಲ, ಪಾರ್ಟ್ನರ್ಶಿಪ್, ಅದಕ್ಕೆ ಮಗೋಣ. ಸೊ ಆ ಒಂದು ಆರಂಭವನ್ನು ಇವತ್ತಿನಿಂದನೇ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈ ದಿನದ ಒಂದು ವೇದಿಕೆಯ ಘನತೆಯನ್ನು ಹೆಚ್ಚಿಸಿರುವಂಥ ಎಲ್ಲ ಗಣ್ಯರಿಗೆ ನಾನು ನಮಸ್ಕರಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ದಾರಿ ಬಿಟ್ಟುಕೊಡ್ತೇನೆ. ಧನ್ಯವಾದಗಳು. ಬೀದರ್ ಬಹುಶಃ ಬೆಂಗಳೂರವರಿಗೆ ಅಂದರೆ ನಮಗೆಲ್ಲ ಏನಿದೆ ಒಂದು ಹಣೆಪಟ್ಟಿ ಇದೆ. ನೀವೆಲ್ಲ ಬ್ಯಾಕ್ವರ್ಡ್, ಆದರೆ ನಾವು ಎಂದೂ ಕೂಡ ಬ್ಯಾಕ್ವರ್ಡ್ ಅಲ್ಲ. ಅದಕ್ಕೆ ನಾನೇ ಸಾಕ್ಷಿ. ನಾವು ಕೂಡ ಹಳ್ಳಿಯಲ್ಲಿ ಕೂಲಿ ಕಾರ್ಮಿಕರ ಮಗನಾಗಿ ಹುಟ್ಟಿ ಏನಾದರೂ ಸಾಧನೆ ಮಾಡಬೇಕಂತಕ್ಕಂಥ ದಿಶೆಯಲ್ಲಿ ಇವತ್ತು ದಾಪುಗಾಲು ಹಾಕಿದಾಗ ಅನೇಕ ಕಷ್ಟ ನೋವುನಲಿಗಳ ಮಧ್ಯೆಯೂ ಕೂಡ ದೊಡ್ಡ ಸಾಧನೆ ಮಾಡಿ ಇಡೀ ಬೀದರ ಜಿಲ್ಲೆಯ ಕೀರ್ತಿಯನ್ನು ಮೈಸೂರಿಗೆ ಹೋಗಿದ್ದು ಹೇಗದಂದ್ರೆ ನಿಮ್ಮಂಥ ಹಿರಿಯರ ಮಾರ್ಗದರ್ಶನ ಹಾಗೂ ಹಿತೈಷಿ ಬಂಧುಗಳ ಆಶೀರ್ವಾದ ಮಾತ್ರ. ಈ ಮಾತನ್ನು ಹೇಳಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ನೀವೆಲ್ಲ ಒಂದು ಹೊಸ ಕಲ್ಪನೆಯನ್ನು ಇಟ್ಕೊಂಡು ಬಂದಿದ್ದೀರಾ. ನಿಮ್ಮ ಮಗು ಏನಾದರೂ ಸಾಧನೆ ಮಾಡಬೇಕು. ದಯವಿಟ್ಟು ನಾನು ಪಾಲಕರಲ್ಲಿ ಒಂದೇ ವಿನಂತಿ ಮಾಡ್ತಾಯಿದ್ದೀರಿ, ಅಂಕಗಳಿಗೆ ಜ್ಞಾನವನ್ನು ಸೀಮಿತಗೊಳಿಸಬೇಡಿ. ಅಂಕಗಳಂದರೆ ಏನು, ಕೇವಲ ಅದು
ಪ್ರಮಾಣ ಪತ್ರ ಮಾತ್ರ. ಪ್ರಮಾಣ ಪತ್ರದಿಂದ ಏನೇನೂ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಜ್ಞಾನ ಆ ಮಗುವಿನ ಬಾಳಲ್ಲಿ ಪರಿವರ್ತನೆ ಆದಾಗ ಮಾತ್ರ ಅದಕ್ಕೊಂದು ಮೌಲ್ಯ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತೀನಿ. ಎಲ್ಲರಿಗೂ ಭಕ್ತಿಯ ನಮನಗಳು. ಕೈಗಾರಿಕೆ ಕೊರತೆಯಿಂದ ಎಷ್ಟೋ ಜೀವನಗಳು ಹಂಗಾಗ್ಲತ್ತವ. ಅದಕ್ಕಾಗಿ ಮಕ್ಕಳಲ್ಲಿ ನಾವು ಬೆಳೆಸ್ತಕ್ಕಂಥದ್ದು ಕ್ಯಾರೆಕ್ಟರ್, ಕಾನ್ಫಿಡೆನ್ಸ್ ಮತ್ತು ಕರೇಜ್, ಇವು 3 ಗುಣಗಳು ಬೆಳೆಸ್ದೇವು ಅಂದ್ರೆ ನಮ್ಮ ಮಕ್ಕಳೇ ನಮ್ಮ ನಿಜವಾದ ಆಸ್ತಿ ಆಗ್ತಾರ. ಅಂತ ನಿಜವಾದ ಆಸ್ತಿಯಾಗಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು ಇದೆ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಇನ್ಫಿನಿಟಿ ಶಾಲೆಯ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಈಗಾಗಲೇ ಅನೇಕ ವಿಚಾರಗಳು ವೇದಿಕೆ ಮೇಲೆ ಇರ್ತಕ್ಕಂಥ ಅನುಭವಿಗಳು ಮಾತಾಡಿದರು. ನನಗೆ ಬಹಳ ಆಶ್ಚರ್ಯ ಅನಿಸ್ತದೆ. 2 ವರ್ಷದ ಮುಂಚೆ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಅಂತ ನಾನು ಅನ್ಕೊಂಡಿದ್ದೆ. ಒಂದು 10 ವರ್ಷ ಆಯ್ತೇನೋ ಇಷ್ಟೆಲ್ಲ ಆಗ್ಲಿಕ್ಕೆ ಅಂತ ನಾನು ತಿಳ್ಕೊಂಡಿದ್ದೆ. ಬಂದು ನೋಡ್ಬೇಕಾದಾಗ ಇಷ್ಟೊಂದು ಸಿಸ್ಟಮೆಟಿಕ್ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ಶೀಲವಂತ್ ಸರ್ ಬಗ್ಗೆ ನಾವು ಹೇಳ್ಬೇಕಂದ್ರೆ ಅವರಲ್ಲಿ ಎಷ್ಟೊಂದು ವಿನಯತೆ ಅದ ಅಂದ್ರೆ ತಾನೇ ಸ್ವತಃ ಕರ್ಕೊಂಡೋಗಿ ಪ್ರತಿಯೊಂದು ಸ್ಕೂಲ್ನಾಗ ಪ್ರತಿಯೊಂದು ರೂಮಿನಾಗ ಕರ್ಕೊಂಡೋಗಿ ಲ್ಯಾಬ್ನಾಗ ಕರ್ಕೊಂಡೋಗಿ ಎಲ್ಲವನ್ನ ತೋರಿಸಿ ಇದು ತಯಾರು ಮಾಡಿದೀವಿ, ಇದು ಮಾಡಿವಿ, ಹಿಂಗಿನ್ನೂ ಕನಸದಾವ್, ಇದು ಮಾಡ್ಬೇಕಂತ ಅವ್ರು ಮಾತಾಡೋ ವಿನಯತೆ ಅದಲ್ಲ ನಿಜವಾಗ್ಲೂ ನನಗೆ ಬಹಳ ಆಶ್ಚರ್ಯ ತಂದ್ಕೊಡ್ತು. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಸ್ಕೂಲಲ್ಲಿ ನೋಡ್ತೀವಿ ಅಡ್ಮಿನಿಸ್ಟ್ರೇಟರ್ ಸಂಸ್ಥಾಪಕರು ಬಂದ್ರಂದ್ರೆ ಟೀಚರ್ಸ್ ಅಂಜ್ ಆ ಕಡೆ ಈ ಕಡೆ ಮರೆಯಾಗಿ ಹೋಗ್ತಾರ. ಆದ್ರೆ ನಮ್ಮ ನಿರಂಜನ್ ಸರ್ ಹೆಂಗದಾರ ಅಂದ್ರೆ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಇದು ನಿಮ್ಮ ಮನೆಯ ಶಾಲೆ ಅನ್ನೋ ರೀತಿಯಿಂದ ಎಲ್ಲರಿಗೂ ಪ್ರೀತಿಯಿಂದ ತಗೊಂಡು ಹೋಗ್ಲತ್ತಾರಲ್ಲ, ಅದು ಬಹಳ ದೊಡ್ಡದು. ಅದರ ಜೊತೆಗೆ ಪಾಲಕರೊಂದಿಗೆ, ಯಾಕೆಂದ್ರೆ ಬರೀ ನಮ್ಮ ಜವಾಬ್ದಾರಿ ಇಲ್ಲ, ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದ. ನೀವು ಸೇರಿ ಒಂದು ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೆ ಭವಿಷ್ಯ ಕಟ್ಕೊಡ್ಬೇಕಂತ ಒಂದು ವಿಶೇಷ ಕಾರ್ಯಕ್ರಮ ಪಾಲಕರಿಗೆ ಹಾಕೊಟ್ರಲ್ಲ, ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದೆ. ಎಂತ ಸುಂದರ ಪರಿಸರದಲ್ಲಿ ಶಾಲೆ ಮಾಡಿದಾರೆ ಅಂತಂದ್ರೆ ನೀವು ಅನ್ಕೋಬಹುದು ಏನಂದ್ರೆ ಬೆಳಿಗ್ಗೆ ಮಗನಿಗೆ ಎಲ್ಲ ತಯಾರು ಮಾಡಿ ಸ್ಕೂಲ್ ಒಳಗೆ ಬಿಟ್ಟು ನೀವು ಒಂದು ತಾಸು ಇಲ್ಲಿ ವಾಕಿಂಗ್ ಮಾಡಿ ಮನೆಗೆ ಹೋಗ್ಬೋದು. ಯಾಕಂದ್ರೆ ಅಷ್ಟು ಸುಂದರ ವಾತಾವರಣನೂ ಕೂಡ ಅದ. ಇಲ್ಲಿ ಪಾಲಕರಿಗೂ ಅಂತ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಾರ. ಅದಕ್ಕಾಗಿ ಇಂಥ ಒಂದು ಶಾಲೆ ಇಲ್ಲಿ ಪ್ರಾರಂಭವಾಗ್ಯದ ಅನ್ನೋದಕ್ಕಿಂತಲೂ ನಮಗನಿಸ್ತದೆ ಇದು ಒಂದು ದಿನ ಬೀದರ್ ನಗರಕ್ಕೆ ಕೀರ್ತಿ ತರ್ತಕ್ಕಂಥ ಶಾಲೆ ಆಗ್ತದ. ಯಾಕಂದ್ರೆ ಅಷ್ಟೊಂದು ಕನಸು ನಮ್ಮ ನಿರಂಜನ್ ಸರ್ ಬಲ್ಲ ಅದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಮುಗಳಿ. ನಾನು ಈ ಶಾಲೆಯ ಟ್ರಸ್ಟಿ ಮತ್ತು ಆಡಳಿತಾಧಿಕಾರಿ. ತುಂಬ ಖುಷಿಯಾಗುತ್ತೆ. ನಮ್ಮ ಶಾಲೆಯಲ್ಲಿ ಇವತ್ತು ಸಮನ್ವಯ ಕಾರ್ಯಕ್ರಮ ನಡೀತಾ ಇದೆ. ನಮ್ಮದು ಉದ್ದೇಶ ಏನಂದರೆ ಸಮನ್ವಯ ಇದು ಪಾಲಕರಿಗೋಸ್ಕರ. ನಾವು ರುಟೀನ್ ಜೂನ್ನಿಂದ ಟಿಲ್ ಮಾರ್ಚ್ವರೆಗೂ ಮಕ್ಕಳಿಗೋಸ್ಕರ ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ. ಸ್ಟಾರ್ಟ್ ಆಗಿರೋದು ವನಮಹೋತ್ಸವ, ಎಕ್ಸಿಬಿಷನ್ಸ್, ಆ್ಯನ್ಯುವಲ್ ಡೇ, ಸ್ಪೋರ್ಟ್ಸ್ ಡೇ. ಈ ಮಕ್ಕಳಿಗೂ ವಿದ್ಯಾಭ್ಯಾಸದ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನೂ ಅವ್ರಿಗೆ ಕಂಟಿನ್ಯೂಸ್ ನಡೀತಾ ಇದ್ದಾವೆ. ಸೊ ಒಂದು ಮಗು ಓವರಾಲ್ ಡೆವಲಪ್ಮೆಂಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಿದ್ದರೆ ಶಾಲೆಯ ಪಾತ್ರವೂ ಅಷ್ಟೇ ಮುಖ್ಯ ಮತ್ತು ಪೋಷಕರ ಪಾತ್ರವೂ ಅಷ್ಟೇ ಮುಖ್ಯ ಆಗಿದೆ. ಸೊ ಈಗಿನ ಜನ್ರೇಷನಲ್ಲಿ ನೋಡ್ತಾ ಇದ್ದಿದ್ದು ಮೊಬೈಲು, ಸೋಷಿಯಲ್ ಮೀಡಿಯಾಲಿಂದ ಮಕ್ಕಳಿಗೆ ಭಾಳ ಇಂಪ್ಯಾಕ್ಟ್ ಆಗ್ತಾಯಿದೆ. ಸೊ ಎಲ್ಲೋ ಒಂಥರ ಗ್ಯಾಪ್ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ. ಮಕ್ಕಳು ಮನೇಲಿ ಬಂದಮೇಲೆ ಏನು ಮಾಡ್ತಾರೆ, ಸೊ ನಾವು ಯಾವ ರೀತಿ ಇದನ್ನು ಮಾಡಬೇಕು. ಈಗಾಗಲೇ ಸ್ವಾಮೀಜಿ ಹೇಳ್ತಾಯಿದ್ರು ಮಕ್ಕಳಲ್ಲಿ ಯಾವ ರೀತಿ ನಾವು ಕೌಶಲ್ಯಗಳನ್ನು ಬೆಳೆಸಬೇಕು ಅಂತೇಳಿ. ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದರು, ಮಕ್ಕಳಲ್ಲಿ ಕ್ಯಾರೆಕ್ಟರ್, ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್. ಸೊ ಇದು ಎಲ್ಲೋ ಒಂದು ಕಡೆ ಇದನ್ನು ಆಗ್ತಾಯಿದೆ, ಲ್ಯಾಗ್ ಆಗ್ತಾಯಿದೆ. ಸೊ ನಮ್ಮದು ಉದ್ದೇಶ ಏನಂದರೆ ಪಾಲಕರ ಒಂದು ಸಹಭಾಗಿತ್ವದಿಂದ ನಾವು ಮಕ್ಕಳನ್ನು ಎಲ್ಲ ಓವರಾಲ್ ಡೆವಲಪ್ಮೆಂಟ್ ಅದು ನಾವು ಸ್ಟಡಿ ರಿಲೇಟೆಡ್ ಮಾಡ್ತಾಯಿದ್ದೆ, ಅದ್ರ ಜೊತೆ ಓವರಾಲ್ ಡೆವಲಪ್ಮೆಂಟ್ ಏನಿದೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಅದು ಒಂದು ಮಗು ಮುಂದೆ ಉನ್ನತವಾಗಿ ಬೆಳೆದು ಒಂದು ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಆಗುತ್ತೆ. ಮತ್ತು ಇದು ರೀತಿ ಮಾಡೋದ್ರಿಂದ ಎಲ್ಲ ಮಕ್ಕಳಲ್ಲಿ ತಮ್ಮಲ್ಲೇ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಅದು ನಮ್ಮದು ಸಮನ್ವಯ ಉದ್ದೇಶ. ಸೊ ಇದು ಜೊತೆಗೂಡಿ ಮಾಡ್ತಾಯಿದ್ದೀವಿ. ಇದೇ ರೀತಿ ಮಾಡಿ ನಾವು ಒಂದು ಮಗುವಿನ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು ಆಲ್ರೆಡಿ ಬೀದರಲ್ಲಿ ಹನಿಬೀಸ್ ಪ್ರೀ ಸ್ಕೂಲ್ಸ್ ಅಂತಿದ್ದಾವೆ. ಸೊ ನೌಬಾದ್ವಲ್ಲಿಂದಿದೆ, ಓಲ್ಡ್ ಸಿಟಿಯಲ್ಲಿ ಒಂದಿದೆ ಮತ್ತು ಶಿವನಗರ್ ಅಲ್ಲಿದೆ, ಮತ್ತು ಇನ್ನೊಂದು ಹನಿಬೀಸ್ ಪಬ್ಲಿಕ್ ಸ್ಕೂಲ್ ಅಂಥೇಳಿ ಅದು ನಮ್ಮದು ಶಿವನಗರಲ್ಲಿದೆ. ಸೊ ಮತ್ತು ಕಣಜಿಹಳ್ಳಿಯಲ್ಲಿ ಒಂದು ವಿಲೇಜಲ್ಲಿ ಒಂದು ಹನಿಬೀಸ್ ಪ್ರೀ ಸ್ಕೂಲ್ ಇದೆ. ಅಲ್ಲೆಲ್ಲ ನಮ್ಮದು ಪ್ರೀ ಸ್ಕೂಲ್ ಮತ್ತು 1 to 8 ಇದೆ. ಸೊ ಇನ್ಫಿನಿಟಿ ಸ್ಕೂಲ್ ಇದು 1 to 10 ಇದೆ. ಸೊ ಕಳೆದ 2 ವರ್ಷದಿಂದ ನಾವು ಕಾರ್ಯಕ್ರಮ ನೋಡಿತಾ ಇದ್ದೇವೆ ಇಲ್ಲಿ. ಸೊ ಈಗ ಬರುವ ವರ್ಷದಲ್ಲಿ ನಾವು CBSE ಅಫಿಲಿಯೇಷನ್ಸ್ ನಮಗೆ ಅಪ್ಡೇಟ್ ಆಗ್ತಾಯಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಪೇರೆಂಟ್ಸ್ ಬಂದುಬಿಟ್ಟು ಆಮೇಲೆ ಸಾಕಷ್ಟು ನಮ್ಮದು ವೆಲ್ ವಿಷರ್ಸ್ ಎಲ್ಲ ಬಂದು ಈ ಕಾರ್ಯಕ್ರಮದ ಬಗ್ಗೆ ಯಶಸ್ಸಿನ ಬಗ್ಗೆ ಅವರು ಮಾತಾಡಿ ನಮಗೆ ಒಂದು ಮುಂದೆ ಈ ಥರ ಮಾಡೋದಕ್ಕೆ ಒಂದು ಧೈರ್ಯ ತುಂಬಿದ್ದಾರೆ. ಇನ್ನು ಎಲ್ಲರೂ ಜೊತೆಗೂಡಿ ನಾವು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋಣ. ಓವರಾಲ್ ಮಕ್ಕಳ ಡೆವಲಪ್ಮೆಂಟ್ ಬಗ್ಗೆ ನಾವು ಮುಂದೆ ಹೆಜ್ಜೆ ಹಾಕೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಲಕ್ಷ್ಮೀ ಮುಗಳಿ. ನಾನು ಸ್ಕೂಲ್ದು ಟ್ರಸ್ಟಿ ಮತ್ತು ಆಡಳಿತಾಧಿಕಾರಿ.